ನೀವೆಲ್ಲರೂ ಕೂಡ ಸಿಇಟಿ ಎಕ್ಸಾಮ್ ನ ಬರ್ದಾಯ್ತು. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಇಲ್ಲಿ ಮೊದಲೇ ಹೇಳ್ಬಿಡ್ತೀನಿ, ಈ ವರ್ಷ ಸಿಇಟಿ ರಿಸಲ್ಟ್ ಬಂದ್ಬಿಟ್ಟು ಬೇಗ ಬರಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಹಾಗಾದ್ರೆ ಏನಕ್ಕೆ ಡಿಲೇ ಆಗುತ್ತೆ, ಹಾಗಾದ್ರೆ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ, ಯಾಕಂದ್ರೆ ನೀವು ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೆಕ್ಸ್ಟ್ ವೇ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಕಡೆಯಿಂದ ಆಫರ್ ಮಾಡ್ತಾ ಇದ್ದಾರೆ ನಿಮಗೆ 4 ಇಯರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ನ ಕಂಪ್ಯೂಟರ್ ಸೈನ್ಸ್ ಅಲ್ಲಿ, ಮಿಷಿನ್ ಲರ್ನಿಂಗ್ ಮತ್ತೆ ಡಾಟಾ ಸೈನ್ಸ್ ಅಲ್ಲಿ. ಇವ್ರದ್ದು ಕ್ಯಾಂಪಸ್ ಆಲ್ ಓವರ್ ಇಂಡಿಯಾ ಇದೆ, ಅದರ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತೆ ಮಂಗಳೂರು ಇರುತ್ತೆ. ಈ ಒಂದು ಕಾಲೇಜಲ್ಲಿ ಮೇನ್ ಡಿಫ್ರೆನ್ಸ್ ಏನು ಬರುತ್ತೆ ಅಂದ್ರೆ ಇಟ್ಸ್ ಸಿಲೆಬಸ್. ಅಂದ್ರೆ ಇಲ್ಲಿ ನಿಮ್ಗೆ ಏನು ಟೀಚ್ ಮಾಡ್ತಾರಲ್ಲ ಸಿಲೆಬಸ್, ಇದನ್ನ ಡಿಸೈನ್ ಮಾಡಿರೋರು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಅಂದ್ರೆ ಯಾರು ಮೈಕ್ರೋಸಾಫ್ಟ್, ಗೂಗಲ್, ಅಮೆಝಾನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಡಿಸೈನ್ ಮಾಡಿರ್ತಾರೆ. ಇದರಲ್ಲಿ ಮಾಡರ್ನ್ ಕ್ಲಾಸ್ ರೂಮ್ ಇರುತ್ತೆ, ಲೈಬ್ರರೀಸ್ ಇರುತ್ತೆ, ಮತ್ತೆ ಸ್ಟಡಿ ಹಾಲ್ಸು ಎಲ್ಲ ಕೂಡ ಸಿಗುತ್ತೆ ನಿಮಗೆ. ಮತ್ತೆ ಡೈರೆಕ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಫಿಲ್ಅಪ್ ಮಾಡಿ. ಅಡ್ಮಿಷನ್ ಎಲ್ಲ ಕೂಡ ಓಪನ್ ಆಗಿದೆ. ಇವಾಗಲೇ ಯಾರು ಸಿಇಟಿ ಎಕ್ಸಾಮ್ನ ಬರ್ದಿರಾ ಅವ್ರಿಗೆಲ್ಲರಿಗೂ ಕೂಡ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡೋದೇನೆಂದರೆ ನ್ಯಾಟ್ ಎಕ್ಸಾಮ್ ಕೂಡ ತಗೊಳ್ಳಿ. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಗ್ರೇಟ್ ಆಪರ್ಚುನಿಟಿ ಇರುತ್ತೆ, ಮತ್ತು ನಿಮಗೆ 3 ಟೆಕ್ ಕರಿಯರ್ ಆಪ್ಷನ್ಸ್ ಓಪನ್ ಆಗುತ್ತೆ. ಈ ಒಂದು ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ, ಯೂಸ್ ಮಾಡಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಮೊದಲೇ ಹೇಳ್ಬಿಡ್ತೀನಿ, ನೀವೇನಾದ್ರೂ BSc, BBA ಅಥವಾ ಏನಾದ್ರು BCA ಮಾಡಬೇಕು ಅಂತ ಇರಂದ್ರೆ ಬೇಗ ಡಿಸಿಷನ್ ತಗೊಳ್ಳಿ. ಯಾಕಂದ್ರೆ ಕೌನ್ಸಿಲಿಂಗ್ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಆಮೇಲೆ ಹೋಗಿ ಡಿಗ್ರಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂದ್ರೆ ಡೆಫಿನೆಟ್ಲಿ ಆಗಲ್ಲ. ಯಾಕಂದ್ರೆ ಅಲ್ಲೆಲ್ಲ ಸೀಟ್ಸ್ ಬೇಗ ಫಿಲ್ಅಪ್ ಆಗುತ್ತೆ, ಮತ್ತೆ ಅಡ್ಮಿಷನ್ ಬೇಗ ಕ್ಲೋಸ್ ಆಗ್ಬಿಡುತ್ತೆ. ಈ ಒಂದು ಇಂಜಿನಿಯರಿಂಗ್ ನೀವೆಲ್ಲ ಹೋಗಿ ಅಡ್ಮಿಷನ್ ಆಗೋ ಅಷ್ಟರಲ್ಲಿ 3-4 ತಿಂಗಳಾಗುತ್ತೆ. ಸಡನ್ ಆಗಿ ನೀವು ಹೋಗಿ ಇಂಜಿನಿಯರಿಂಗ್ ಕೂಡ ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ ಆಗಲ್ಲ. ಅದಕ್ಕೋಸ್ಕರ ನೀವು ಇಂಜಿನಿಯರಿಂಗ್ ಮಾಡ್ತೀರಾ ಅಥವಾ BSc ಅಗ್ರಿಕಲ್ಚರ್ ಮಾಡ್ತೀರಾ, ಆರ್ಕಿಟೆಕ್ಚರ್ ಮಾಡ್ತೀರಾ, ಏನ್ ಮಾಡ್ತೀರಾ ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಕೊಂಡು ನಂತರ ಪ್ಲಾನ್ ಅಪ್ ಮಾಡ್ಕೊಳ್ಳಿ. ಸುಮ್ಮನೆ ರಿಸಲ್ಟ್ ವೇಟ್ ಮಾಡೋದು ಆಮೇಲೆ ಅಲ್ಲಿ ಅಡ್ಮಿಷನ್ ಕ್ಲೋಸ್ ಆಗೋದು ಆ ರೀತಿ ಮಾಡ್ಕೋಬೇಡಿ. ಅದಕ್ಕೋಸ್ಕರ B ಫಾರ್ಮಸಿ ಮಾಡ್ತೀರಾ, ಏನ್ ಮಾಡ್ತೀರಾ ಅನ್ನೋ ಫಸ್ಟ್ ಡಿಸೈಡ್ ಮಾಡ್ಕೊಂಡು ನಂತರ ಪ್ಲಾನ್ ಅಪ್ ನ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾರ್ಯಾರು ಸಿಇಟಿ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರಾ, ನೀವು ಸ್ವಲ್ಪ ಜಾಸ್ತಿ ದಿನ ವೆಯ್ಟ್ ಮಾಡ್ಬೇಕಾಗುತ್ತೆ. PUC ರಿಸಲ್ಟ್ ರೀತಿ ಬೇಗ ಬರಲ್ಲ. ಇದಕ್ಕೆ ಮೊದಲೇ ಕಾರಣ ಏನಂದ್ರೆ ಇಲ್ಲಿ ನೀವು ನೋಡ್ಬೋದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್. ಇವಾಗ ಎಕ್ಸಿಸ್ಟಿಂಗ್ ಡೇಟ್ ಏನಿತ್ತು ಅಂದ್ರೆ ಇವಾಗ ಮೇ 5ನೇ ತಾರೀಕು ಒಳಗಡೆ ಎಲ್ಲಾ ರಿಸಲ್ಟ್ ಕೂಡ KAಗೆ ಹೋಗ್ತಿತ್ತು. KA ಅವರು ಈ ಒಂದು ಅಗ್ರಿ ಪ್ರಾಕ್ಟಿಕಲ್ ರಿಸಲ್ಟ್ ಎಲ್ಲ ಬಂದಾದ್ಮೇಲೆ ರಿಸಲ್ಟ್ ನ ಅನೌನ್ಸ್ಮೆಂಟ್ ನ ಮಾಡ್ತಿದ್ರು. ಇವಾಗ ಏನಾಗಿದೆ ಅಂದ್ರೆ ಮೇ 15ನೇ ತಾರೀಕುವರೆಗೂ ಕೂಡ ಈ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಎಲ್ಲಾ ಪ್ರೊಸೆಸ್ ನಡೀತಾ ಇರುತ್ತೆ. ಫೈನಲ್ ರಿಸಲ್ಟ್ ಅಗ್ರಿ ಪ್ರಾಕ್ಟಿಕಲ್ ಎಲ್ಲಾ ಕೂಡ KAಗೆ ಸಬ್ಮಿಟ್ ಆಗೋದು ಮೇ 15ನೇ ತಾರೀಕು ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕನ್ಫರ್ಮ್ ಆಗಿದ್ದೇನೆ ಅಂದ್ರೆ ಮೇ 15ನೇ ತಾರೀಕುವರೆಗೂ ಕೂಡ ನಿಮ್ಗೆ ಯಾವುದೇ ತರದ ಸಿಇಟಿ ರಿಸಲ್ಟ್ ಬರಲ್ಲ. ಇದು 100% ಕನ್ಫರ್ಮ್ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ ಸೆಕೆಂಡ್ PUC ಇದು ಸೆಕೆಂಡ್ ಎಕ್ಸಾಮ್. ಈ ವರ್ಷ ಕ್ಲಿಯರ್ ಆಗಿ KA ಡೈರೆಕ್ಟರ್ ಅವರ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರೆ ನಾವು ಫಸ್ಟ್ ಎಕ್ಸಾಮ್ ಮತ್ತೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಎರಡೂ ಕೂಡ ನಾವು ಕನ್ಸಿಡರ್ ನ ಮಾಡ್ಕೊಂಡು ಒಂದು KCT ರಿಸಲ್ಟ್ ನ ಅನೌನ್ಸ್ಮೆಂಟ್ ನ ಮಾಡ್ತೀವಿ ಅಂತ ಹೇಳಿದ್ರೆ. ಮತ್ತೆ ಈ ಒಂದು ಎಕ್ಸಾಮ್ ಯಾವತ್ ಮುಗಿತಿದೆ ಅಂದ್ರೆ ಮೇ 8ನೇ ತಾರೀಕು ಮುಗಿತಿದೆ. ಸ್ಟಾರ್ಟ್ ಆಗ್ತಿರೋದು ಬಂದ್ಬಿಟ್ಟು ನೀವು ನೋಡ್ಬೋದು 24ನೇ ತಾರೀಕು ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ. ಇವಾಗ 8ನೇ ತಾರೀಕು ಎಕ್ಸಾಮ್ ಮುಗಿದ ತಕ್ಷಣ ನಾಳೆಗೆನೆ ಕೂಡ ಇಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡಕ್ಕಾಗಲ್ಲ. ಪೇಪರ್ ವ್ಯಾಲ್ಯೂಷನ್ ಆಗ್ಬೇಕು, ಅದೆಲ್ಲ ಕೂಡ ಕಂಪ್ಯೂಟರ್ ಸಿಸ್ಟಮ್ಗೆ ಅಪ್ಡೇಟ್ ಆಗ್ಬೇಕು, ಇದ್ರ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೇಕು. ಮಿನಿಮಮ್ ಅಂದ್ರೂ 10 ಡೇಸ್ ತಗೊಳ್ಳೋಣ. ಸರಿನಾ? ಅಂದ್ರೆ 18ನೇ ತಾರೀಕು ಆಗುತ್ತೆ. ಇಲ್ಲಿ 15ನೇ ತಾರೀಕುವರೆಗೂ ಕೂಡ ಬರಲ್ಲ ಅಂತ ರಿಸಲ್ಟ್ ಗೊತ್ತಾಯ್ತು. ಇವಾಗ ಈ ಒಂದು ಡೇಟ್ ನೋಡಿದ್ರೆ 18ನೇ ತಾರೀಕುವರೆಗೂ ಕೂಡ ರಿಸಲ್ಟ್ ಬರಲ್ಲ ಅಂತ ಗೊತ್ತಾಯ್ತು. ಇವಾಗ ನಾವು ಅಪ್ರಾಕ್ಸ್ ಆಗಿ ಏನ್ ಅನ್ಕೋಬೇಕಾಗುತ್ತೆ ಅಂದ್ರೆ ಇವಾಗ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಮೇ 20ನೇ ತಾರೀಕು ಆದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ಬರ್ಬೋದಾಗಿರುತ್ತೆ. 21ಕ್ಕೆ ಬರ್ಬೋದಾಗಿರುತ್ತೆ ಅಥವಾ 25 ಆದ್ಮೇಲೆ ಬರ್ಬೋದಾಗಿರುತ್ತೆ. ಒಟ್ನಲ್ಲಿ ಮೇ ಎಂಡಷ್ಟಲ್ಲಿ ನಿಮ್ಗೆ ಸಿಇಟಿ ರಿಸಲ್ಟ್ ನ ನೀವು ಎಕ್ಸ್ಪೆಕ್ಟ್ ನ ಮಾಡ್ಬೋದಾಗಿರುತ್ತೆ. ಎಕ್ಸಾಕ್ಟ್ ಡೇಟ್ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಮೇ 20ನೇ ತಾರೀಕು ಆದ್ಮೇಲೆ ರಿಸಲ್ಟ್ ನಾಳೆ ಬರ್ತಿದೆ ಅಂದ್ರೆ ಅದ್ರ ಹಿಂದಿನ ದಿನ ಒಂದು ಪ್ರೆಸ್ ನೋಟ್ ನ ರಿಲೀಸ್ ಮಾಡ್ತಾರೆ, ಅವತ್ತು ನಿಮ್ಗೆ ಗೊತ್ತಾಗುತ್ತೆ. ಸರಿನಾ? ಇದೇ ರೀತಿ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಯಾವ್ದು ಕೂಡ ಅಪ್ಡೇಟ್ ಮಿಸ್ ಆಗಬಾರ್ದಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೆ ಮಾಹಿತಿನ ತಿಳಿಸಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ.